ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಶುಕ್ರವಾರ ರಜಾ ಇತ್ತು, ಅದು ಮುಗಿಸ್ಕೊಂಡು 3 ದಿನ ರಜಾ ಆದಮೇಲೆ ಮಾರ್ಕೆಟ್ ಇವತ್ತು ಓಪನ್ ಆಗಿತ್ತು. ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಕೊನೆಯ ವೀಕ್ಲಿ ಎಕ್ಸ್ಪೈರಿ ಆಗಿತ್ತು. ಅದೇ ರೀತಿಯಾಗಿ ನಾಳೆ ಫಿನ್ ನಿಫ್ಟಿಯ ಕೊನೆಯ ಫಿನ್ ನಿಫ್ಟಿ ಎಕ್ಸ್ಪೈರಿ ಆಗಿರುತ್ತೆ. ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಹೋದ ವಾರನೇ ಮುಗಿದೋಗಿದೆ ವೀಕ್ಲಿ ಎಕ್ಸ್ಪೈರಿಗಳು. ಸೊ ವೀಕ್ಲಿ ಎಕ್ಸ್ಪೈರಿಗಳ ಕಾಲ ಈ ವಾರದಲ್ಲಿ ಮುಗಿತಾ ಹೋಗುತ್ತೆ. ನೋಡ್ತಾ ಹೋಗೋಣ ಯಾವ ರೀತಿ ಆಗಿರುತ್ತೆ ಅಂತ. ಇವತ್ತು ಸೆಕ್ಟರ್ ಆಫ್ ದ ಡೇ ಅಂದರೆ ಅದು ಒಂದು IT ಸೆಕ್ಟರ್ ಅಂತ ಹೇಳ್ಬೋದು. IT ಸೆಕ್ಟರ್ ಕಂಪ್ಲೀಟಾಗಿ ನೆಗೆಟಿವ್ ಆಗಿತ್ತು. ಬ್ಯಾಂಕ್ ಸೆಕ್ಟರ್ ತುಂಬ ಚೆನ್ನಾಗಿತ್ತು ಇವತ್ತು. ಅದರ ಲಾಸ್ಟ್ ಮೂಮೆಂಟಲ್ಲಿ ಬ್ಯಾಂಕ್ ಸೆಕ್ಟರ್ ಕೂಡ ಸ್ವಲ್ಪ ಪೇನ್ ತಗೊಂತು. ಬಟ್ ಓವರ್ ಆಲ್ ಬ್ಯಾಂಕಿಂಗ್ ಸೆಕ್ಟರ್ ಸ್ವಲ್ಪ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಆಗಿದೆ. IT ಸೆಕ್ಟರ್ಲಿ 3.05% ಫಾಲ್ ಬಂದಿರೋದ್ರ ಮೂಲಕ TCS ಇವತ್ತಿನ ಟಾಪ್ ಲೂಸರ್ ಆಗಿದೆ. ಅದೇ ರೀತಿಗೆ ಇವತ್ತಿನ ಟಾಪ್ ಗೈನರ್ ಅಂದರೆ ಹಿಂಡಾಲ್ಕೋ ಅಂತ ಕಾಣಿಸುತ್ತೆ. 3.78% ಅಪ್ ಮೂವ್ಮೆಂಟ್ ಬಂದಿತ್ತು. ಅದೇ ರೀತಿಗೆ ನಾವು ನಿಫ್ಟಿ ನೆಕ್ಸ್ಟ್ 15ನಲ್ಲಿ ನೋಡೋದಾದ್ರೂ ಕೂಡ ಎರಡು ಮಿಕ್ಸ್ ಆ್ಯಂಡ್ ಮ್ಯಾಚ್ ಇದೆ. ನಿಮಗೆ ವರುಣ್ ಬೆವರೇಜಸ್ಸು, ವೇದಾಂತ ಇದರಲ್ಲೆಲ್ಲ ನಿಮಗೆ 5% 3% ಅಪ್ ಮೂವ್ಮೆಂಟ್ ಬಂದಿತ್ತು. ಆದರೆ ಯಾವ್ಯಾವುದು ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಸಂಸ್ಥೆಗಳಿದೆಯೋ ನೋಡಿ, ಇವಾಗ ಗೌರ್ಮೆಂಟಿಂದ ಇದ್ರ ಬಗ್ಗೆ ಡೆಡಿಕೇಟೆಡ್ ಒಂದು ವೀಡಿಯೋ ಮಾಡ್ಕೊಡ್ತೀನಿ. ಯಾವ್ಯಾವುದು ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಕಂಪನಿ ಇದೆಯಲ್ಲ, ಅದು ಇಂದ್ರಪ್ರಸ್ಥ ಗ್ಯಾಸ್ ಆಗಿರ್ಬೋದು, ಮಹಾನಗರ ಗ್ಯಾಸ್ ಆಗಿರ್ಬೋದು, ಅಥವಾ ನಮಗೆ ಅದಾನಿ ಗ್ಯಾಸ್ ಆಗಿರ್ಬೋದು, ಅಥವಾ ಇನ್ನೂ ಒಂದಿದೆ, ಇರೋದೇ 3-4 ಪ್ಲೇಯರು, IGL, MGL, ಮಹಾನಗರ ಗ್ಯಾಸ್, ಗುಜರಾತ್ ಗ್ಯಾಸ್. ಸೊ ಈ ಎಲ್ಲ ಕಂಪ್ನಿಗಳು ಇವತ್ತು 15-20% ಫಾಲ್ ಬಂದಿತ್ತು. ಇವಾಗ ರೇಟಿಂಗ್ಗಳು ಕೂಡ ಸುಮಾರು ಚೇಂಜ್ ಮಾಡ್ಕೊಳ್ಳಿ. ಯಾಕಂದರೆ ತುಂಬ ಒಂದು ದೊಡ್ಡ ಮಟ್ಟಿಗೆ ಇವಾಗ ಒಂದು ಪ್ರಾಫಿಟ್ ಮಾರ್ಜಿನ್ ಮೇಲೆ ಹೊಡೆತ ಬೀಳುವಂಥ ಸಾಧ್ಯತೆ ಇರುತ್ತೆ. ಅವ್ರದ್ದು ಅಲೋಕೇಶನ್ ಕಮ್ಮಿ ಇದೆ ಅಂದರೆ ಅವ್ರ ಡಿಸ್ಟ್ರಿಬ್ಯೂಷನ್ ಕಮ್ಮಿ ಆಗುತ್ತೆ. ರೆವೆನ್ಯೂ ಮೇಲೆ, ಪ್ರಾಫಿಟಬಿಲಿಟಿ ಮೇಲೆ ಇಂಪ್ಯಾಕ್ಟ್ ಬೀಳುವಂಥ ಸಾಧ್ಯತೆ ಇದೆ. ಯಾಕೆ ಏನು ಮಾಡ್ತಾ ಇದ್ದಾರೆ ನಾನು ಇನ್ನೂ ಡೀಟೇಲ್ ಆಗಿ ನೋಡಬೇಕು. ಗೌರ್ಮೆಂಟ್ ಯಾವ ಕಾರಣಕ್ಕಾಗಿ ಅಲೋಕೇಶನ್ ಕಮ್ಮಿ ಮಾಡಿದೆ ಅಂತ. ಲಾಸ್ಟ್ ಟೈಮು ಅಲೋಕೇಶನ್ ಕಮ್ಮಿ ಮಾಡಿದಾಗ ಜೋರಾಗಿ ಫಾಲ್ ಆಗಿತ್ತು, ಈಗ ಮತ್ತೆ ಫಾಲ್ ಆಗಿದೆ. ಸೊ ಓವರ್ ಆಗಿ ನೋಡ್ತಾ ಬರೋದಾದರೆ ಈಗ IT ಸೆಕ್ಟರ್ ಮೇಲೆ ಒಂದು ಒಳ್ಳೆ ಫೋಕಸ್ ಬರೋಂಥ ಸಾಧ್ಯತೆ ಇದೆ. ಕಾರಣ USD INR ನೋಡಿ ಒಂದು ರೈಸಿಂಗ್ ವರ್ಡ್ಸ್ ಪ್ಯಾಟರ್ನ್ ಆಗ್ತಾ ಇರ್ಬೋದು ಅಂತ ಮಾತಾಡ್ತಾ ಇದ್ವಲ್ಲ, ಅದು ಆಗೋ ಥರ ಕಾಣಿಸ್ತಾ ಇದೆ. ಇಲ್ಲಿ ಏನಾದ್ರು ಒಂದು ಫಾಲ್ ಬಂತು ಅಂತಂದರೆ IT ಸೆಕ್ಟರ್ಲಿ ಒಂದು ದೊಡ್ಡ ಫಾಲು ನೋಡಲಿಕ್ಕೆ ಸಿಗ್ತಾ ಹೋಗ್ಬೋದು. ನೋಡೋಣ ಯಾವ ರೀತಿಯಾಗಿ ಶೇಪ್ ಆಗ್ತಾ ಹೋಗುತ್ತೆ ಅಂತ. ಮೊದಲನೇದಾಗಿ ನಿಫ್ಟಿ ಜಾಸ್ತಿ ಇಂಡೆಕ್ಸ್ಗಳನ್ನ ಇನ್ಮೇಲೆ ಮಾತಾಡೋದಿರೋದಿಲ್ಲ, ಯಾಕೆಂದರೆ ಎಕ್ಸ್ಪೈರಿ ಅಂತ ಏನೂ ಇರೋದಿಲ್ಲ. ಸೊ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಅಥವಾ ಯಾವುದರಲ್ಲೂ ಆಪರ್ಚುನಿಟಿ ಕೊಟ್ಟರೆ ಅದನ್ನು ಮಾತಾಡ್ತಾ ಹೋಗೋಣಂತೆ. ನಾನು ಸುಮಾರು ಈ ಯೆಲ್ಲೋ ರೆಡ್ ಲೈನ್ ಇದೆಲ್ಲ ಆಗಿತ್ತಲ್ಲ, ಇದನ್ನ ಡಾಟೆಡ್ ಲೈನಿಗೆ ಕನ್ವರ್ಟ್ ಮಾಡೋಣ ಅಂತ ಅನ್ಕೊತೇನೆ. ಯಾಕೆಂದರೆ ಅವಾಗ ಚಾರ್ಟು ಕೂಡ ಈಸಿಯಾಗಿ ಕಾಣ್ತಾ ಹೋಗುತ್ತೆ. ವೀಕ್ಲಿ ಎಕ್ಸ್ಪೈರಿಗಳು ಕೂಡ ಇರೋದಿಲ್ಲ ಇನ್ಮೇಲಿಂದ. ನೋಡಿ ಈ ರೀತಿಯಾಗಿ ಡಾಟೆಡ್ ಲೈನ್ ಹಾಕಿದ್ದೀನಲ್ಲ, ಆ ರೀತಿ ಇಡೋಣ ಅಥವಾ ಇದೇ ರೀತಿ ಇಡೋಣ ಏನು ಅನ್ನೋದನ್ನು ನಿಮ್ಮ ಅಭಿಪ್ರಾಯ ತಿಳಿ. ಅಂದರೆ ಇಂಟ್ರಾಡೇ ಮಾಡಬೇಕಾದ್ರೆ ನಿಮಗೆ ಕ್ಲೀನಾಗಿ ಒಳ್ಳೆ ಲೆವೆಲ್ ಅಂತ ಕಾಣಿಸ್ತಾ ಇರುತ್ತೆ. ಬಟ್ ಒಂದು ಹಿಸ್ಟಾರಿಕಲ್ ಚಾರ್ಟ್ಸ್ ನೋಡ್ಬೇಕಾದ್ರೆ ಸುಮ್ಮನೆ ಇದೊಂಥರ ಡಿಸ್ಟರ್ಬೆನ್ಸು, ಅದನ್ನ ತೆಕ್ಕೋಬೇಕಾಗುತ್ತೆ. ಅದು ತೆಕ್ಕೊಂಡ್ರೆ ನಿಮಗೆ ಎಲ್ಲ ಕೂಡ ಡ್ರಾಯಿಂಗ್ ಕೂಡ ಹೋಗ್ತಾ ಹೋಗುತ್ತೆ. ಸೊ ಇದೆಲ್ಲ ಕಾರಣದಿಂದಾಗಿ ಟ್ರೆಂಡ್ ಲೈನ್ಗಳು ಹೋಗ್ಬಿಡುತ್ತೆ. ಸೊ ಹಾಗಾಗಿ ಈ ಥರ ಡಾಟ್ ಲೈನ್ ಇಟ್ಕೊಂಡ್ರೆ ಅಷ್ಟು ಡಿಸ್ಟರ್ಬೆನ್ಸ್ ಆಗೋದಿಲ್ಲ ಅಂತ ಡಾಟೆಡ್ ಲೈನಿಗೆ ಹೋಗೋಣ ಅಂತ. ಬಟ್ ನಿಮಗೂ ಕಾಣಿಸ್ಬೇಕದು ದಿನ ಮಾತಾಡಬೇಕಾದ್ರೆ. ಆ ರೀತಿ ಇಲ್ಲ ಅಂತಂದರೆ ಏನು ಅಂತ ಸಜೆಷನ್ ಕೊಡ್ಬೋದು ನೀವು. ಸೊ ನಿಫ್ಟಿನಲ್ಲಿ ಇವತ್ತು ಒಂದು ಹ್ಯಾಮರ್ ಎಂಡಿಂಗ್ ಆದರೆ ತುಂಬ ಒಳ್ಳೆಯದು, ಒಂದು ರೇಂಜ್ ಬೌಂಡ್ ಆಗ್ಬೋದು ಅಂತ ನನ್ನ ಎಕ್ಸ್ಪೆಕ್ಟೇಷನ್ ಇತ್ತು. ಸೊ ನಿಫ್ಟಿನಲ್ಲಿ ಓಪನ್ ಆದಾಗ 23,500 450 ಈ ಝೋನ್ ಇದೆಯಲ್ಲ, ಇಲ್ಲಿ ಒಂದು ರೇಂಜ್ ಬೌಂಡ್ ಆಗಿ ಉಳಿತಾರೆ ಅಂತ. ಅದರ ಜೋರಾಗಿ ಫಾಲ್ ಬರ್ತಕ್ಕೆ ಶುರುವಾಯಿತು ಸ್ಟಾರ್ಟಿಂಗಲ್ಲಿ. ಅದಾದ್ಮೇಲೆ ರಿಕವರಿ ಬಂತು, ಅದಾದಮೇಲೆ ಅಲ್ಲೇ ಉಳ್ಕೊಂತು. ಸೊ ನಾನಿಲ್ಲಿ ಒಂದು ಪಾಯಿಂಟಲ್ಲಿ ಓಕೆ, ಇಲ್ಲಿಂದ ಈ ರೀತಿ ಆದರೆ ಏನಾಗುತ್ತೆ ಹೇಳಿ, ಡೈಲಿ ಕ್ಯಾಂಡಲಲ್ಲಿ ಅದು ಹ್ಯಾಮರ್ ಥರ ಕಾಣಿಸುತ್ತೆ. ಒಂದು ಹ್ಯಾಮರ್ ಥರ ಕ್ಲೋಸಿಂಗ್ ಮಾಡ್ಬೋದು ಇವತ್ತು. ಅದು ಒಂದು ಒಳ್ಳೆ ಸೂಚ್ಯಂಕ ಆಗ್ತಾ ಹೋಗುತ್ತೆ. ಇಲ್ಲಿಂದ ಒಂದು ಶಾರ್ಟ್ ಕವರಿಂಗ್ ಬರುತ್ತೆ ಅಂತ. ಅಂದರೆ ಇಲ್ಲಿ ಒಂದು ಏನಾದ್ರು ಪಿಕ್ಚರ್ ಪರ್ಫೆಕ್ಟಾಗಿ ಈ ರೀತಿ ಹ್ಯಾಮರ್ ಮಾಡಿಬಿಟ್ಟಿತ್ತು ಅಂತಂದರೆ, ಅಂದರೆ ಇಷ್ಟು ಡೀಪ್ ಮಾಡಿದ್ದನ್ನ ಕೊನೆ ತನಕ ಒಂದು ಆಲ್ಮೋಸ್ಟ್ 23,500 ಅಥವಾ 500 ಮೇಲ್ಗಡೆ ಇದರ ಥರ ಕ್ಲೋಸಿಂಗ್ ಮಾಡಿದ್ರು ಅಂದರೆ ಇವತ್ತು ಒಂದು ಹ್ಯಾಮರ್ ಕ್ಯಾಂಡಲ್ ಒಂದು ಬರೀತು. ಹೋಗಿ ಇಲ್ಲಿಂದ ಒಂದು ಶಾರ್ಟ್ ಕವರಿಂಗ್ ಬರ್ತಿದೆ ಅಂತ ನಾಳೆಗೂ ಬೇಕಾದ್ರೆ ನಾನು ಪೊಸಿಷನ್ನ ಪ್ಲಾನ್ ಮಾಡ್ತಾ ಇದ್ದೆ. ಆದರೆ ಏನು ಮಾಡಿದೆ, ನಿಫ್ಟಿ ಆ ಥರ ಒಂದು ಸೆಂಟಿಮೆಂಟ್ನ ಕೊಟ್ಟಿಲ್ಲ. ಈಗಲೂ 23,450 ಇವತ್ತೇನು ಮಾಡ್ತಾರಲ್ಲೋ ಆಲ್ಮೋಸ್ಟ್ 400, ಅದು ವೆರಿ ಇಂಪಾರ್ಟೆಂಟ್ ಪ್ರೈಸ್ ಆಕ್ಷನ್ ಝೋನು. ಇಲ್ಲಿ ನೋಡಿ, ಇಲ್ಲಿದೆ. ಬೇಕಾದ್ರೆ ನೀವು ಲೈನ್ ಬೇಕಾದ್ರೆ ಹಾಕೋಬೋದು. ಇಲ್ಲಿ 23,400 ಒಂದು ಪಿಕ್ಚರ್ ಪರ್ಫೆಕ್ಟ್ ಆಗಿ ಒಂದು ಪ್ರೈಸ್ ಆಕ್ಷನ್ ಕಾಣಿಸ್ತಾ ಇದೆ. ಸೊ ಇಲ್ಲಿಂದ ಒಂದು ಶಾರ್ಟ್ ಕವರಿಂಗ್ ಬರಬೇಕು. ಶಾರ್ಟ್ ಕವರಿಂಗ್ ಬರಲಿಲ್ಲ ಅಂದರೆ ನಿಫ್ಟಿಗೆ ಇದು ವೀಕ್ ಆಗ್ತಾ ಹೋಗುತ್ತೆ. 23,000 ಕಡೆಗೆ ನಿಫ್ಟಿ ಬಂದು ಟೆಸ್ಟ್ ಆಗ್ತಾ ಇದೆ ಅಂತ ನಾವು ಮಾತಾಡ್ಕೊಂತ ಹೋಗ್ಬೋದು. ಸೊ ನೋಡ್ತಾ ಹೋಗೋಣ, ನಿಫ್ಟಿ ಈಸ್ ಸ್ಟಿಲ್ ಲುಕಿಂಗ್ ವೀಕ್. ಯಾವ ರೀತಿ ಆಗುತ್ತೆ ಅಂತ. ಬಟ್ ಸದ್ಯಕ್ಕೆ ನಾನು ರೇಂಜ್ ಬೌಂಡ್ ಆ ಥರನೇ ಎಕ್ಸ್ಪೆಕ್ಟ್ ಮಾಡ್ತೀನಿ, ಅನ್ಲೆಸ್ ಯಾವ್ದಾದ್ರು ಒಂದು ಸೆಕ್ಟರು ತುಂಬ ಜೋರಾಗಿ ಬ್ರೇಕ್ ಡೌನ್ ಆಯಿತು ಅಂತಂದರೆ. ಎಲ್ಲಿ ತನಕ ಬ್ಯಾಂಕ್ ನಿಫ್ಟಿ ಪಾಸಿಟಿವ್ ಆಗಿರುತ್ತೆ ನೀವು ಇದೇ ಥರ ಇರಬೇಕು ನೋಡಿ. ಯಾಕಂದರೆ ಬ್ಯಾಂಕ್ ನಿಫ್ಟಿನಲ್ಲಿ ಒಂದು ಆ ಸೆಂಟಿಮೆಂಟ್ನ ತೋರಿಸಿದೆ. 200 ಮೂವಿಂಗ್ ಆವ್ರೇಜು ನಾವು ಹಾಕೊಂಡಿರೋಂಥ ಟ್ರೆಂಡ್ ಲೈನು ಅಲ್ಲಿ 2 ದಿನ ಪಾಸ್ ಆಗಿತ್ತು, ರೆಸ್ಪೆಕ್ಟ್ ಮಾಡಿ ಇವಾಗ ಮೇಲೆ ಹೋಗ್ತಾ ಇದೆ. ಸೊ ಇದು ಈ ಥರ ಒಂದು ಸಿಂಬಲ್ ಬರಬೇಕು. ಈ ಥರ ಬಂತು ಅಂತಂದರೆ ಓಕೆ, ಅಲ್ಲಿ ಒಂದು ಶಾರ್ಟ್ ಕವರಿಂಗ್ ಇದೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. ಈಗ ಬ್ಯಾಂಕ್ ನಿಫ್ಟಿಗೆ ಏನಾಗಿದೆ ಅಂತ ನೋಡಿ, ಒಂದು ಈ ಥರ ಆದಾಗ ಏನಾಗುತ್ತೆ, ಒಂದು ಟ್ರೆಂಡ್ ಲೈನ್ ರೆಫರೆನ್ಸ್ ಸಿಕ್ಬಿಡುತ್ತೆ ನಮಗೆ. ಇಲ್ಲಿ ನಾನು ಕ್ಲೀನಾಗಿ ಒಂದು ಟ್ರೆಂಡ್ ಲೈನ್ ರೆಫರೆನ್ಸ್ನ ಹಾಕೊಂತ ಹೋಗ್ಬೋದು. ಅದೇ ರೀತಿಯಾಗಿ ಮೇಲ್ಗಡೆಯಿಂದ ನಮಗೆ ಇಲ್ಲಿ ನೋಡ್ತಾ ಬರೋದಾದ್ರೂ ಇಲ್ಲೂ ಕೂಡ ಒಂದು ಸ್ಕ್ವೀಸ್ ಆಗ್ತಾ ಬರ್ತಾ ಇದೆ. ಸೊ ಈ ಝೋನಲ್ಲಿ ಏನಾದ್ರು ನಾಳೆ ಓಪನ್ ಆಗಿ ಇದರಿಂದ ಬ್ರೇಕ್ಔಟ್ ಆಯಿತು ಅಂತಂದರೆ ನೋಡಿ, ಇಲ್ಲಿ ಒಂದು ಇದ್ರೊಳಗಡೆನ ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗ್ತಾ ಇರೋದು. ಇವಾಗ 50,800 ಈ ಒಂದು 50,000 ಈ ಝೋನ್ ಒಳಗೆ ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗ್ತಾ ಇರೋದು. ಈ 50,800 ಕಡೆ ತನಕ ಹೋಗ್ಬೋದು ಬ್ಯಾಂಕ್ ನಿಫ್ಟಿ ಅಂತ ನಾವು ಮಾತಾಡ್ಕೊಂತ ಹೋಗ್ಬೋದು. ಅಫ್ಕೋರ್ಸ್ 50,700 ಇಲ್ಲೆಲ್ಲ ಬಸ್ ಸ್ಟ್ಯಾಂಡ್ ಇದೆ. 50,700 800 ಈ ಟಾರ್ಗೆಟ್ಗಳು ಸಿಗ್ತಾ ಹೋಗುತ್ತೆ. ಇದೇ ಝೋನಲ್ಲಿ ಓಪನ್ ಆಯಿತು ಅಂತಂದರೆ ಈ ಟ್ರೆಂಡ್ ಲೈನ್ ಸ್ಟಾಪರ್ಸ್ ಇಟ್ಕೊಂಡು ಬೇಕಾದ್ರೆ ನೀವು ಆ ಒಂದು ರೀತಿಯಾಗಿ ಪ್ಲಾನ್ ಮಾಡ್ಕೋಬೋದು. ಆ ರೀತಿ ಆಗಿಲ್ಲ ಅಂತಂದರೆ ಈ ಟ್ರೆಂಡ್ ಲೈನ್ ರೆಫರೆನ್ಸ್ನ ಬಿಟ್ಟು ಮತ್ತೆ ಕೆಳಗಡೆ ಬರ್ತಾ ಇದೆ ಅಂತಂದರೆ ಆಗ ನೀವು ಈ ಫಸ್ಟ್ ಮೊಮೆಂಟಲ್ಲಿ ನೀವು ಏನಂತ ಅನ್ಕೋಬೇಕು, ಇದು ಸ್ಟಿಲ್ ಇದು ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಅಂತಲೇ ಓದ್ತಾ ಹೋಗಬೇಕು. ಇಲ್ಲೆಲ್ಲರೂ ಓಪನ್ ಆಯಿತು ಈ ರೀತಿ ಆಯಿತು ಅಂದರೆ ಬೇಕಾದ್ರೆ ಇದನ್ನ ಸ್ಟಾಪರ್ಸ್ ಇಟ್ಕೊಂಡು ಇದರೊಳಗಡೆ ಒಂದು ಟ್ರೆಂಡ್ನ ಪ್ಲಾನ್ ಮಾಡ್ತಾ ಹೋಗ್ಬೋದು. ಸೊ ಆಪ್ಷನ್ ಸೆಲ್ಲರ್ಸು ಈ ಝೋನಿಂದ ಈ ಝೋನ್ ಇರೋ ತನಕ ನಾವು ಸೇಫು. ಅದಕ್ಕೆ ಮೇಲ್ಗಡೆ ಹೋಯಿತು ಅಥವಾ ಅದಕ್ಕೆ ಕೆಳಗಡೆ ಬಂತು ಅಂದರೆ ಆಗ ನೀವು ಪ್ಲಾನ್ ಮಾಡ್ತಾ ಹೋಗಬೇಕು. ಆಪ್ಷನ್ ಬಯರ್ಸು ಹುಷಾರಾಗಿ ನೋಡ್ಕೊಂಡು ಪ್ಲಾನ್ ಮಾಡ್ತಾ ಹೋಗಬೇಕು. ಬೆಸ್ಟ್ ಸಿನಾರಿ ಇಲ್ಲಿ ಓಪನ್ ಆಯಿತು ಅಂತಂದರೆ ಒಂದು ಶಾರ್ಟ್ ಕವರಿಂಗ್ ಟ್ರೇಡ್ ಪಾಸಿಬಿಲಿಟಿ ಇದೆ. ಇಲ್ಲ ಆ ರೀತಿ ಆಗಿಲ್ಲ ಅಂತಂದರೆ ವಾಪಸ್ ಮತ್ತೆ ತಿರ್ಗಾ 50,000 ಲೆವೆಲ್ಗೆ ಬರ್ತಾ ಹೋಗ್ಬೋದು. ನೋಡೋಣ, ಬ್ಯಾಂಕ್ ನಿಫ್ಟಿ ಸುಮಾರು ವಿಚಾರಗಳನ್ನು ನಿರ್ಧಾರ ಮಾಡ್ತಾ ಹೋಗುತ್ತೆ ಮುಂಬರುವ ದಿನಗಳಲ್ಲಿ. ಯಾಕೆಂದರೆ ಸ್ವಲ್ಪ ಒಂದು ಸ್ಟ್ರೆಂತನ್ನು ತೋರಿಸ್ತಾ ಇರುವಂಥ ಇಂಡೆಕ್ಸ್ ಅಂದರೆ ಅದು ಇವಾಗ ಬ್ಯಾಂಕ್ ನಿಫ್ಟಿ ಆಗಿದೆ. ಅದೇ ರೀತಿಯಾಗಿ ನಾಳೆ ಫಿನ್ ನಿಫ್ಟಿ ಎಕ್ಸ್ಪೈರಿ ಸೇಮ್ ಬ್ಯಾಂಕ್ ನಿಫ್ಟಿಗೆ ಏನು ಮಾತಾಡ್ತು ಅದೇ ಅಪ್ಲಿಕೇಬಲ್ ಆಗ್ತಾ ಹೋಗುತ್ತೆ. ಇಲ್ಲಿ
ನೋಡಿ ಇದರಲ್ಲೂ ಕೂಡ ನಿಮಗೆ ಒಂದು ಕ್ಲೀನಾಗಿ ಒಂದು ಸಪೋರ್ಟ್ ಚಾನಲ್ ಕಾಣಿಸ್ತಾ ಇದೆ ಅಲ್ವಾ. ಎಲ್ಲಿ ತನಕ ಇದನ್ನ ರೆಸ್ಪೆಕ್ಟ್ ಮಾಡೋದು, ಇದ್ರ ಮೇಲ್ಗಡೆ ಓಪನ್ ಆಯಿತು ಮತ್ತೊಂದಾಯಿತು ಅಂದರೆ ಇದನ್ನ ಸ್ಟಾಪಸ್ ಇಟ್ಕೊಂಡು ನೀವು ಲಾಂಗ್ ಕಡೆಗೆ ನಾಳೆ ಪ್ಲಾನ್ ಮಾಡ್ತಾ ಹೋಗ್ಬೋದು. ಈ ಟಾರ್ಗೆಟ್ ತನಕ ಅಂದರೆ 23,400 ಈ ಟಾರ್ಗೆಟ್ಗಳ ತನಕ. ಸೊ ಒಂದು 150 ಪಾಯಿಂಟ್ಸ್ ಇದೆ. ಬೆಸ್ಟ್ ಅಂದರೆ ಇಲ್ಲೇ ಓಪನ್ ಆಗಬೇಕು. ಇಲ್ಲೇ ಓಪನ್ ಆಗಿ ನಿಮಗೆ ಕೊಡ್ತಾ ಹೋಯ್ತು ಅಂತಂದರೆ ಆ ಒಂದು ಸಿನಾರಿಯೋ ಸಿಗೋಕ್ಕೆ ಸಾಧ್ಯತೆ ಇರುತ್ತೆ. ಆ ರೀತಿ ಆಗಿಲ್ಲ ಕೆಳಗಡೆ ಬಂತು ಅಂತಂದರೆ ಆಗ ನಾನು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಅಂತಲೇ ಹೋಗ್ತೀನಿ. 23,000ದಿಂದ 23,400 ಈ ಟಾರ್ಗೆಟ್ಗಳನ್ನ ಇಟ್ಕೋಬೋದು. ಸೊ ಕೆಳಗಡೆ ಬರ್ತಾ ಹೋಯ್ತು ಅಂದರೆ ನೀವು 23,000 ಸಿನ ಆ್ಯಡ್ ಮಾಡ್ಕೊತ ಬರ್ಬೋದು. ಕೆಳಗಡೆ ಇನ್ನೂ ಒಂದು ಬೇಸ್ ಫಾರ್ಮ್ ಆಯಿತು ಅಂತಂದರೆ ಅಲ್ಲಿ ಪಿನ ಆ್ಯಡ್ ಮಾಡ್ಬೋದು. ಇಲ್ಲ ಅಂತಂದರೆ ವೆಯ್ಟ್ ಮಾಡಿಕೊಂಡು ನೀವು ಪಿ ಲೆಗ್ನ ಆ್ಯಡ್ ಮಾಡ್ಕೊಂಡು ಹೋಗ್ಬೋದು. ಇವತ್ತು ಮಿಡ್ ಕ್ಯಾಪ್ ನಿಫ್ಟಿನಲ್ಲೂ ಕೂಡ ಅದೇ ರೀತಿ ಪ್ಲಾನ್ ಆಗಿತ್ತು. ಸೊ ಇವಾಗ ನೋಡ್ತಾ ಬರೋದಾದರೆ ಫಿನ್ ನಿಫ್ಟಿನಲ್ಲಿ 15 ಮಿನಿಟ್ಸಲ್ಲಿ ನೋಡೋದಾದ್ರೆ ನೋಡಿ ಕೆಳಗಡೆ ಅಂತ ಒಂದು ಸಪೋರ್ಟ್ ಅಂತ ಆಗಿಲ್ಲ, ಮೇಲ್ಗಡೆ ರೆಸಿಸ್ಟೆನ್ಸ್ ಅಂತಲೂ ಆಗಿಲ್ಲ. ಎರಡೂ ಒಂದು ಈಕ್ವಲ್ ಆಗಿದೆ. 23,500 ರೆಸಿಸ್ಟೆನ್ಸ್ ಕಾಣಿಸ್ತಾ ಇದೆ, ಕೆಳಗಡೆ 23,000 ಮಧ್ಯದಲ್ಲಿ ಅಂತ ಏನೋ ಒಂದು ಪೊಸಿಷನ್ನ ಬಿಲ್ಡ್ ಮಾಡ್ಕೊಂಡಿಲ್ಲ ಯಾರು. ಹೇಗೆ ನಾಳೆ ಲಾಸ್ಟ್ ಫಿನ್ ನಿಫ್ಟಿ ಎಕ್ಸ್ಪೈರಿ ಆಗಿರುತ್ತೆ. ಅದು ಬಿಟ್ಟರೆ ನೆಕ್ಸ್ಟು ಮಂತ್ಲಿ ಎಕ್ಸ್ಪೈರಿಗಳು ಅಂದರೆ ಇರುತ್ತೆ. ಫಿನ್ ನಿಫ್ಟಿ ಎಕ್ಸ್ಪೈರಿ, ವೀಕ್ಲಿ ಎಕ್ಸ್ಪೈರಿಗಳು ಮುಗಿದು ಹೋಗ್ತಾ ಹೋಗುತ್ತೆ. ಸೊ ಮೇಲ್ಗಡೆ ಹೋದ್ರೂ ಏನಾದರೂ 23,500 ಕ್ಲಿಯರ್ ಕಟ್ಟಾಗಿ ರೆಸಿಸ್ಟೆನ್ಸ್ ಇದೆ ಮೇಲ್ಗಡೆ. ಅದಕ್ಕೆ ಮೇಲ್ಗಡೆ 23,400 ರೆಸಿಸ್ಟೆನ್ಸ್ ಇದೆ. ಇಲ್ಲೆಲ್ಲ ಓಪನ್ ಆಯಿತು ಅಂದರೆ ಈ ಒಂದು ಟಾರ್ಗೆಟ್ಗಳು ನೋಡಲಿಕ್ಕೆ ಸಿಗುತ್ತಾ ಸಾಧ್ಯತೆ ಇರುತ್ತೆ. ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ಇಲ್ಲಾಂದರೆ ಒಂದು ರೇಂಜ್ ಬೌಂಡ್ ಅಂತಲೇ ನೀವು ಓದಬೇಕಾಗುತ್ತೆ ಫಿನ್ ನಿಫ್ಟಿನಲ್ಲಿ. ಅದೇ ರೀತಿ ಇವತ್ತು ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ ಆಗಿತ್ತು ನೋಡಿ. ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಸೇಮ್ ಸ್ಟಾರ್ಟಿಂಗಲ್ಲಿ ಇವತ್ತು ಒಂದು ಸೆಲ್ಲಿಂಗ್ ಬರ್ತಾ ಇದ್ರು ಕೂಡ 12,000 ಅನ್ನೋದು ಇಂಪಾರ್ಟೆಂಟ್ ಅಂತ ಸಪೋರ್ಟ್ ಝೋನು ಅದೆಲ್ಲ ಗೊತ್ತಿತ್ತು ನಮಗೆ. ಸೊ ಈ ಥರ ಇಷ್ಟು ದೊಡ್ಡದಾಗಿ ಫಸ್ಟ್ ಬಾರ್ ಸೆಲ್ಲಿಂಗ್ ಬಂದರೆ ನಾನು ಏನು ಹೇಳ್ತೀನಿ, ಪಿ ತೊಗೊಳಕ್ಕಿಂತ, ಯಾಕೆಂದರೆ ರೌಂಡ್ ಲೆವೆಲಲ್ಲಿ ಇದ್ದೀವಿ, ರೌಂಡ್ ಲೆವೆಲಿಂದ ಮೇಲ್ಗಡೆ ಇದ್ದೀವಿ, ಇಲ್ಲಿ ನೀವು ಪಿ ಪ್ಲಾನ್ ಮಾಡೋಕ್ಕಿಂತ ನೀವು ಸಿ ಸೆಲ್ನ ಮಾಡಬೇಕು. ಆ ರೀತಿ ಮಾಡಿದರೆ ನಿಮಗೆ ಕ್ಲೀನಾಗಿ ತೀಟಾಡಿಕೆ ಆಯಿತು. ಇಲ್ಲಿಂದ ವಾಪಸ್ ರಿಕವರಿ, ಇಷ್ಟು ದೊಡ್ಡ ರಿಕವರಿ ಬರುತ್ತೆ ಅದು ಅನ್ಕೊಂಡಿರಲಿಲ್ಲ, ಬಟ್ ರಿಕವರಿ ಬಂದಿದೆ ವೆಲ್ ಆ್ಯಂಡ್ ಗುಡ್. ಸೊ ಇಲ್ಲಿ ನೀವು ಯಾವುದು 12,000 ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅಂದರೆ ಇಲ್ಲಿ ಆದಾಗ ಇಲ್ಲೊಂದು ಪಾಸ್ ಆಗಿದ್ದು ಏನಾದ್ರು ಬ್ರೇಕ್ ಆಯಿತು ಅಂದರೆ ಇವತ್ತು ಒಂದು ಬೈ ಪೊಸಿಷನ್ ತೊಗೊಳಕ್ಕೆ ಆಪರ್ಚುನಿಟಿ ಸಿಗ್ಬೋದು ಅನ್ನೋದು ಯೋಚನೆ ಮಾಡ್ತಾ ಇದೆ. ಆದರೆ ಆಗಲಿಲ್ಲ ಆ ರೀತಿಯಾಗಿ. ಸೊ ವಾಪಸ್ ಮೇಲ್ಗಡೆ ಹೋಯಿತು. ಸೊ ಕೊನೆ ಟೈಮಲ್ಲಿ 12,100 ತುಂಬ ದೊಡ್ಡ ರೀತಿಯಾದಂಥ ಒಂದು ರೆಸಿಸ್ಟೆನ್ಸ್ ಇತ್ತು. ಸೊ ಹೀಗಾಗಿ ಸಪೋರ್ಟ್ ಬಿಲ್ಡಪ್ ಆಗಿತ್ತು. ಸೊ 12,100ನ ಬ್ರೇಕ್ ಆಗಿ ಮೇಲ್ಗಡೆ ಹೋಗ್ತಾರೆ. ಇಲ್ಲಿ ಒಂದು ದೊಡ್ಡ ಪಾಸ್ ಆಗ್ತಾ ಇದೆಯಲ್ಲ, ಇಲ್ಲಿ ಒಂದು ಬ್ರೇಕ್ಔಟ್ ಕೊಡ್ಬೋದು ಅಂತ ನಾನಿಲ್ಲಿ 12,100 ಸಿ ಬೈ ಕೂಡ ಮಾಡಿದ್ದೆ, 12,100 ಪಿ ಸೆಲ್ ಕೂಡ ಮಾಡಿದ್ದೆ. ಪಿ ಸೆಲ್ ಮಾಡಿದ್ದು 13-14 ರೂಪಾಯಿ ಕಂಪ್ಲೀಟಾಗಿ ತೀಟಡಿಕೆ ಆಯಿತು. ಆದರೆ ಸಿ ಬೈ ಮಾಡಿದ್ದು 15 ರೂಪಾಯಿ ಇದ್ದಿದ್ದು ಅದು ಲಾಸ್ ಆಗ್ತಾ ಇತ್ತು. ಸೊ ಅಲ್ಲಿ ಆಲ್ಮೋಸ್ಟ್ ಬ್ರೇಕ್ ಇವನ್ ಟ್ರೇಡ್ ಆಯಿತು ಕೊನೆಗೆ. ಬಟ್ ಬೆಸ್ಟ್ ಟ್ರೇಡ್ ಇವತ್ತು ಇಲ್ಲಿ ಈ ಒಂದು ಸಿ ಸೆಲ್ ಮಾಡಿದಾಗ ಅಲ್ಲಿ ಬಂದಿತ್ತು. ಇಲ್ಲಿ ಯಾರು ಪಿ ಸೆಲ್ ಮಾಡಿದ್ರು ಕೂಡ ವೆಲ್ ಆ್ಯಂಡ್ ಗುಡ್. ಸೊ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ನೀವು ಡೈಲಿ ಕ್ಯಾಂಡಲ್ ನೋಡೋದಾದರೆ ಸ್ವಲ್ಪ ನಮಗೆ ಒಂದು ಹ್ಯಾಮರ್ ಕ್ಯಾಂಡಲ್ ಥರ ಕಾಣಿಸ್ತಾ ಇದೆ ನೋಡಿ. ಇದನ್ನ ನಾನು ಹೇಳೋಂಥದ್ದು ಈ ರೀತಿಯಾಗಿ ನಿಫ್ಟಿನಲ್ಲಿ ಫಾರ್ಮ್ ಆಗಿಲ್ಲ. ಇದು ಒಂದು ಒಳ್ಳೆ ಇಂಪಾರ್ಟೆಂಟ್ ಝೋನಲ್ಲಿ ಒಂದು ಹ್ಯಾಮರ್ನ ಮಾಡಿದೆ. ಇದು ಒಂದು ಶಾರ್ಟ್ ಕವರಿಂಗ್ಗೆ ರೆಡಿ ಇದೆ ಅಂತ ನನಗೆ ಕಾಣಿಸ್ತಾ ಹೋಗುತ್ತೆ. ಸೊ ನಾಳೆ ಯಾರಾದರೂ ಆಪ್ಷನ್ ಬೈಯಿಂಗ್ ಪ್ಲಾನ್ ಮಾಡ್ತೀರಾ ಅಂತಂದರೆ ನೀವು ಮಿಡ್ ಕ್ಯಾಪ್ ನಿಫ್ಟಿನ ಕೂಡ ನೀವು ಟಾರ್ಗೆಟ್ ಮಾಡ್ತಾ ಹೋಗ್ಬೋದು. ಯಾಕೆಂದರೆ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಆ ಒಂದು ಬೈಯಿಂಗ್ ಸೆಂಟಿಮೆಂಟು ನೋಡೋಕ್ಕೆ ಸಿಗ್ತಾ ಇದೆ. ಯಾಕೆಂತಂದರೆ ಇಲ್ಲೂ ನೋಡಿ ಇವತ್ತು ಆಲ್ಮೋಸ್ಟ್ ಒಂದು ಡಬ್ಲ್ಯೂ ಪ್ಯಾಟರ್ನ್ ಥರ ಅಂತ ಇಲ್ಲೊಂದು ಫಾರ್ಮ್ ಮಾಡ್ಕೊಂಡು ಹಿಂಗೆ ಹೋಗಿದೆ. ಸೊ ಇದನ್ನೇ ನೀವು ಸ್ಟಾಪಸ್ ಇಟ್ಕೊಂಡು ಇಲ್ಲಿ ಈ ರೇಂಜನ್ನು ಕೂಡ ಬ್ರೇಕ್ಔಟ್ ಆಗೋ ಥರ ಬಂದಿದೆ. ಕರೆಕ್ಟಾಗಿ ಹಾಕೋಬೇಕು. ಇವತ್ತು ಇಲ್ಲೇ ಬ್ರೇಕ್ ಆಯಿತು ಅಂತ ಅಂದ್ಕೊಂಡ್ವಿ. ಸೊ ಆ ರೀತಿ ಆಯಿತು ಅಂತಂದರೆ ನಾಳೆ ಒಂದು ಒಳ್ಳೆ ಟ್ರೇಡ್ ಸಿಗೋಂಥ ಸಾಧ್ಯತೆ ಇರುತ್ತೆ. 13,150, 13,200 ಈ ಟಾರ್ಗೆಟ್ 12,150, 12,200 ಟಾರ್ಗೆಟ್ಗಳು ನೋಡಲಿಕ್ಕೆ ಸಿಗ್ತಾ ಹೋಗ್ಬೋದು. ಪ್ಲಾನ್ ಮಾಡ್ತಾ ಹೋಗೋಣ. ಅದೇ ರೀತಿಯಾಗಿ ದೊಡ್ಡ ಇಂಡೆಕ್ಸ್ ನೋಡೋದಾದರೆ ರಿಲಯನ್ಸಲ್ಲೂ ಒಂದು ಹ್ಯಾಮರ್ ಥರ ಕ್ಯಾಂಡಲ್ ಮಾಡಿದೆ. HDFC ಬ್ಯಾಂಕ್ ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗ್ತಾ ಇದೆ. ICICI ಬ್ಯಾಂಕ್ ಒಳಗಡೆ ಇದೆ. ITC ಮತ್ತೆ ಕೆಳಗಡೆ ಬಿದ್ದಿದೆ. ಆಸ್ ಯೂಶುವಲ್ IT ಸೆಕ್ಟರಲ್ಲಿ ತುಂಬ ದೊಡ್ಡ ಫಾಲ್ ಆಗಿದೆ. ಇದು ಕಂಟಿನ್ಯೂಷನ್ ಆಗ್ಬೋದು. ನಾಳೆ ಟ್ರ್ಯಾಕ್ ಮಾಡ್ತಾ ಇರಿ. ಎಸ್ಪೆಷಲಿ ಇನ್ಫೋಸಿಸಲ್ಲಿ ಒಳ್ಳೆ ಟ್ರೇಡ್ ಸಿಗುವಂಥ ಸಾಧ್ಯತೆ ಇದೆ. ಯಾಕಂದರೆ TCS ಅಲ್ಲಿ ಸ್ಟೀಪ್ ಫಾಲ್ ಆಗಿದೆ. ಇನ್ಫೋಸಿಸಲ್ಲಿ ಇವತ್ತು ಸ್ವಲ್ಪ ಶಾರ್ಟ್ ಕವರಿಂಗ್ ಆಗಿದೆ. ವಾಪಸ್ ಬಂತು ಅಂತಂದರೆ ಈ 1,750, 1,760 ಈ ಟಾರ್ಗೆಟ್ಗಳು ನೋಡಲಿಕ್ಕೆ ಸಿಗ್ಬೋದು. ಇನ್ಫೋಸಿಸಲ್ಲಿ 4,000, 3,900 ಇದು ಇಂಪಾರ್ಟೆಂಟ್ ಲೆವೆಲು. ನೋಡೋಣ ಏನು ಮಾಡುತ್ತೆ ಅಂತ. ಆಕ್ಸಿಸ್ ಬ್ಯಾಂಕ್ ಈಗಲೂ ಕೂಡ ವೀಕ್ ಆಗಿದೆ ಎಲ್ಲ ಬ್ಯಾಂಕಿಂಗ್ ಸೆಕ್ಟರ್ಗೆ ಹೋಲಿಸಿದ್ರೆ. ಅದೇ ರೀತಿಯಾಗಿ ಹ್ಯಾಮರ್ ಅಂತ ಎಲ್ಲೂ ಮಾಡಿಲ್ಲ. ಇವತ್ತು ಮಾಡ್ಬೋದು ಅಂತ ಅಂದ್ಕೊಂಡಿದ್ದೆ. ನಿಫ್ಟಿನಲ್ಲಿ ಆ ರೀತಿ ಕ್ಯಾಂಡಲ್ ಕೊಟ್ಟಿಲ್ಲ. ಮಿಡ್ ಕ್ಯಾಪ್ ನಿಫ್ಟಿ ಒಂದರಲ್ಲೇ ಸ್ವಲ್ಪ ಪಾಸಿಟಿವ್ ಅಂತ ಇರೋದು. ಅದು ಬಿಟ್ಟರೆ ಫಿನ್ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಗಳು ಸ್ವಲ್ಪ ಒಂದು ರೇಂಜ್ ಬೌಂಡ್ ಆಗಿ ಕಾಣಿಸ್ತಾ ಇದೆ. ನಿಫ್ಟಿ ಮತ್ತು ಸೆನ್ಸೆಕ್ಸ್ ಈಗಲೂ ಕೂಡ ವೀಕ್ ಆಗಿದೆ. ಸೊ ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತಾ ಹೋಗೋದಾದರೆ ಡಾಕ್ಟರ್ ರೆಡ್ಡಿಸ್ ಬಗ್ಗೆ ಹೇಳಿ ಅಂತ ಕೇಳಿದ್ರಿ. ಸರ್ ಡಾಕ್ಟರ್ ರೆಡ್ಡಿಸ್ 100 ಮೂವಿಂಗ್ ಆವರೇಜ್ ನೀವು ನೋಡ್ತಾ ಬರೋದಾದರೆ ಈ ಒಂದು 1,150 ಈ ಝೋನಲ್ಲಿದೆ. ಈ 1,150ರಿಂದ 1,000 ಈ ಲೆವೆಲ್ ಇದೆಯಲ್ಲ, ಇದು ಮಲ್ಟಿ ಇಯರ್ ಹೈ ಮಾಡಿದಂಥ ಲೆವೆಲ್. ಸೊ ಹಾಗಾಗಿ ಈ ಲೆವೆಲ್ಗೆ ಬಂತು ಅಂದರೆ ಖಂಡಿತವಾಗ್ಲೂ ಲಾಂಗ್ ಟರ್ಮಲ್ಲಿ ಒಳ್ಳೆ ಸ್ಟಾಕ್ ಆಗಿರುತ್ತೆ ಆ್ಯಡ್ ಮಾಡ್ಕೊಳ್ಳಿಕ್ಕೆ. ಸೊ 1,150ರಿಂದ 1,100 ಒಂದು ಇಂಪಾರ್ಟೆಂಟ್ ಸಪೋರ್ಟ್. ಡಿಸ್ಕ್ಲೇಮರ್, ನಾನೊಬ್ಬ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ಜೊತೆಗೆ ಡಾಕ್ಟರ್ ರೆಡ್ಡಿಸಲ್ಲಿ ನಾನು ಕೂಡ ಒಬ್ಬ ಹೂಡಿಕೆದಾರನಾಗಿದ್ದೀನಿ. IGLನಲ್ಲಿ ಅಲೋಕೇಶನ್ನ ಕಮ್ಮಿ ಮಾಡಿದ್ದಾರೆ ಅಂತ ಈಗ ನೋಡಿ ಮೇಕ್ ಆರ್ ಬ್ರೇಕ್ ಲೆವೆಲ್ಗೆ ಬಂದಿದೆ. 325 ತುಂಬ ಒಂದು ಶಾರ್ಪ್ ಲೆವೆಲು. ಸೊ ಈಗ ನೀವು ನೋಡ್ತಾ ಬರೋದಾದ್ರೆ ಒಂದು ತುಂಬ ದೊಡ್ಡ ಶಾರ್ಪ್ ಫಾಲ್ ಆಗಿದೆ IGLಲ್ಲಿ. ಸೊ IGLಲ್ಲಿ ನಾನೆಲ್ಲ ತುಂಬ ಹಿಂದೆ ಕೊಟ್ಟಿದ್ದೆ. ಬಟ್ ಲಾಂಗ್ ರನ್ನಲ್ಲಿ ಗ್ಯಾಸ್ ಅಲೋಕೇಶನ್ ಕಂಪ್ನಿಗಳು ಪ್ರಾಫಿಟಬಲ್ ಆಗಬೇಕು. ಬಟ್ ಇದು ರಿಕವರ್ ಆಗೋಕ್ಕೆ ತುಂಬ ಟೈಮ್ ಬೇಕಾಗುತ್ತೆ ಅಂತ ಕಾಣಿಸ್ತಾ ಇದೆ. ಯಾಕೆಂದರೆ ಇವರ ಮಾರ್ಜಿನ್ ಮೇಲೆ ತುಂಬ ಹೊಡೆತ ಬೀಳುತ್ತೆ. ಸೊ ಹಾಗಾಗಿ ಈ 325 ಲೆವೆಲ್ ಏನಾದ್ರು ಬ್ರೇಕ್ ಆಯಿತು ಅಂತಂದರೆ ನೀವು ಲಾಂಗ್ ಟರ್ಮಿಗೆ ಅಂತ ಯಾರು ಪ್ಲಾನ್ ಮಾಡಿದ್ರು ಕೂಡ ನೀವು ಪೊಸಿಷನ್ನ ಕಮ್ಮಿ ಮಾಡ್ಕೋಬೋದು. ಶಾರ್ಟ್ ಟರ್ಮಿಗೆ ಅಂತ ಪ್ಲಾನ್ ಮಾಡೋರು ಕೂಡ ನೀವು ಎಕ್ಸಿಟ್ ಆಗ್ಬೋದು. ಯಾಕೆಂದರೆ ನೆಕ್ಸ್ಟು 225ಗೆ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ತುಂಬ
ಒಂದು ಶಾರ್ಪ್ ಫಾಲ್ ಕಾಣಿಸ್ತಾ ಇದೆ. ಇದು ಕಂಟಿನ್ಯೂಷನ್ ಆಗುವಂಥ ಸಾಧ್ಯತೆನೇ ಜೋರಾಗಿ ಕಾಣಿಸ್ತಾ ಇದೆ. ಸೊ ಲಾಂಗ್ ಟರ್ಮ್ ಇನ್ವೆಸ್ಟರ್ ಆದರೂ ಕೂಡ ನೀವು ಈ ಲೆವೆಲಲ್ಲಿ ನೀವು ನೋಡಿ, ನಿಮ್ಮ ಕ್ವಾಂಟಿಟಿ ನೀವು ತುಂಬ ದೊಡ್ಡ ಅಮೌಂಟಲ್ಲಿ ಬೈ ಮಾಡಿಲ್ಲ ಅಂತಂದರೆ ನೀವು ಆವ್ರೇಜ್ ಮಾಡೋದಕ್ಕೆ ಈ 225 ಲೆವೆಲ್ ಬಂದಾಗ ಮಾಡಬೇಕು. ಬಟ್ ಸಡನ್ ಆವ್ರೇಜ್ ಅಂತ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಯಾಕಂದರೆ ಸ್ಟಾಕು ತುಂಬ ವೀಕ್ ಆಗಿದೆ, ಎಲ್ಲೂ ಕೂಡ ಒಂದು ಪಾಸಿಟಿವ್ ಸೆಂಟಿಮೆಂಟ್ನ ಕೊಟ್ಟಿಲ್ಲ. ಲಾಂಗ್ ಟರ್ಮಲ್ಲಿ ಅಂದರೆ ಏನು ಹೇಳ್ತಾ ಇದ್ದೀನಿ, ಇನ್ನೂ ಪ್ರಾಬ್ಲಮ್ ಇಲ್ಲ, ಈ ಕಂಪ್ನಿಗಳು ರಿಕವರ್ ಆಗಬೇಕು, ಯಾಕೆಂದರೆ ಮನೆಗೂ ಗ್ಯಾಸ್ ಆಗುತ್ತೆ. ಬಟ್ ಶಾರ್ಟ್ ಟರ್ಮಲ್ಲಿ ಖಂಡಿತ ಈ ಇಂಪ್ಯಾಕ್ಟು ಸುಮಾರು ದಿನ 1-2 ಕ್ವಾರ್ಟರ್ಗಳು ಕೊಡೋ ತನಕ ಇರೋ ಥರ ಕಾಣಿಸ್ತಾ ಇದೆ. ಅದೇ ರೀತಿಗೆ ಹಿಕಾಲ್ ಲಿಮಿಟೆಡಲ್ಲಿ ಫಾರ್ಮಾಸ್ಯೂಟಿಕಲ್ ರಿಲೇಟೆಡ್ ಒಂದು ಬೈ ಮಾಡಿದ್ದೀನಿ ಅಂತ ಕೇಳಿದ್ರಿ, ಏನು ಟಾರ್ಗೆಟ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ. ಸರ್, ನಾನು ಹಿಂದೆ ಒಂದು ಸಲ ಮಾತಾಡಿದ್ವಿ ಅನಿಸುತ್ತೆ, 440-400 ಇದು ಇಮಿಡಿಯೇಟ್ ಟಾರ್ಗೆಟ್ ಇರುವಂಥದ್ದು. ಅಕಸ್ಮಾತ್ ಇಲ್ಲಿ ಒಂದು ವಾಪಸ್ ಈ ಝೋನಿಗೆ ಬಂದು ಟೆಸ್ಟ್ ಮಾಡಿ ಇಲ್ಲಿಂದ ಬ್ರೇಕ್ಔಟ್ ಆಯಿತು ಅಂತಂದರೆ ನಿಮಗೆ ಒಂದು 480 ಟಾರ್ಗೆಟ್ಗಳು ನೋಡಲಿಕ್ಕೆ ಸಿಗ್ಬೋದು. ಸ್ವಲ್ಪ ಕಾಸ್ಟ್ಲಿ ವ್ಯಾಲ್ಯೂಷನ್ ಇರುವಂಥ ಕಂಪನಿ, ಆದರೆ FIDAಗಳು ಇಲ್ಲಿ ಒಂದು ಆಕ್ಟಿವಿಟಿ ಮಾಡ್ತಾ ಇರೋ ಥರ ಕಾಣಿಸ್ತಾ ಇದೆ. ಸೊ ಇಲ್ಲೇನಾದ್ರು ಒಂದು ಶಾರ್ಪಾಗಿ ಫಲ್ ಬಂತು, ದೊಡ್ಡದಾಗಿ ಒಂದು ಕ್ಯಾಂಡ್ಲು ಬಂತು ಅಂತಂದರೆ ಓಕೆ, ಇಲ್ಲಿ ಎಕ್ಸಿಟ್ ಮಾಡಿದ್ದಾರೆ, ಇಲ್ಲೆಲ್ಲ ಆ್ಯಡ್ ಮಾಡ್ಕೊಂಡಿದ್ರು, ಈಗ ಎಕ್ಸಿಟ್ ಮಾಡಿದ್ದಾರೆ ಅಂತ ನೀವು ಎಕ್ಸಿಟ್ ಮಾಡ್ಬೋದು, ಇಲ್ಲ ಅಂತಂದರೆ ನೀವು ಹೋಲ್ಡ್ ಮಾಡ್ತಾ ಹೋಗ್ಬೋದು. ಸೊ ಇಮಿಡಿಯೇಟ್ ಟಾರ್ಗೆಟ್ ಅಂತ ಇಲ್ಲಿ ಕಾಣಿಸ್ತಾ ಇದೆ, ಇದೇನೆ ಒಂದು 400-420 ಈ ಲೆವೆಲ್ ಇದೆಯಲ್ಲ, 425 ಈ ಲೆವೆಲು ಇಮಿಡಿಯೇಟ್ ಆಗಿ ಟಾರ್ಗೆಟ್ ಆಗಿರುತ್ತೆ. ಸೊ ಆ ಲೆವೆಲಲ್ಲಿ ಒಂದು ಸೆಲ್ಲಿಂಗ್ ಬರ್ತಾ ಹೋಗ್ಬೋದು. ಅದೇ ರೀತಿಗೆ ಹ್ಯಾಪಿಯೆಸ್ಟ್ ಮೈಂಡ್ಸ್ ಬಗ್ಗೆ ಕೇಳಿದರೆ, ಸರ್ ಹ್ಯಾಪಿಯೆಸ್ಟ್ ಮೈಂಡ್ಸು ಹಿಂದೆನೂ ಮಾತಾಡಿದ್ವಿ. ಸೊ ಮಿಡ್ ಕ್ಯಾಪ್ ಕಂಪನಿ ಸ್ವಲ್ಪ ಫಂಡಮೆಂಟಲಿ ಒಳ್ಳೆ ಕಂಪನಿ, ಆದರೆ ಲಾಸ್ಟ್ 1-2 ಕ್ವಾರ್ಟರಿಂದ ಹೊಡ್ತಾ ತಿಂತಿದ್ದಾರೆ, ಯಾಕಂದರೆ US ಇದೆಲ್ಲ ಚೇಂಜಸ್ ಆಗಿದ್ದರಿಂದ. ಈಗ ನೋಡಬೇಕು ಮುಂದೆ ಯಾವ ರೀತಿ ಶೇಪ್ ಆಗ್ತಾ ಹೋಗುತ್ತೆ ಅಂತ. ಇವತ್ತು ಕ್ವಾರ್ಟರ್ ರಿಸಲ್ಟ್ಸ್ ಬಂದಿದೆ, ನಾನು ಚೆಕ್ ಮಾಡಿಲ್ಲ, ಬಟ್ ನೆಗೆಟಿವ್ ಆಗಿ ಬಂದಂಗೆ ಕಾಣಿಸ್ತಾ ಇದೆ. ಇದು ಇಂಪಾರ್ಟೆಂಟ್ ಲೆವೆಲ್. ಇದಕ್ಕೆ ಬಿಟ್ಟು ಕೆಳಗಡೆ ಬಂತು ಹೋಯಿತು ಅಂದರೆ ಹ್ಯಾಪಿಯೆಸ್ಟ್ ಮೈಂಡ್ಸ್ ತುಂಬ ಬೇಕಾಗ್ತದೆ, ಯಾಕಂದರೆ ಇಲ್ಲಿ ಸಪೋರ್ಟ್ ತಗೋಬೇಕಾಗಿತ್ತು. ಆಯಿತು, ಆ ಟ್ರೆಂಡ್ ಲೈನ್ ರೆಫರೆನ್ಸು ಎಲ್ಲರೂ ಸಪೋರ್ಟ್ ತಗೊಂತ ಇದ್ರೆ ಇಲ್ಲಿ ಸಪೋರ್ಟ್ ತಗೋಬೇಕು, ಇಲ್ಲ ಅಂತಂದರೆ ಸ್ಟಾಕು ವೀಕ್ ಆಗ್ತಾ ಹೋಗುತ್ತೆ, ಸುಮಾರು ದಿನ ಈ ರೇಂಜಲ್ಲೇ ಉಳ್ಕೊಳ್ಳೋಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನೋಡೋಣ ಇಲ್ಲಿ ಏನು ಮಾಡುತ್ತೆ ಅಂತ. ಇಲ್ಲಿ ಒಂದು ದೊಡ್ಡ ಕ್ಯಾಂಡಲಲ್ಲಿ ಇಲ್ಲಿ ನಿಮಗೆ ವಾಪಸ್ ಬ್ರೇಕ್ಔಟ್ ಬಂತು ಅಂದರೆ ಆಗ ಮಾತ್ರ ಆ್ಯಡ್ ಮಾಡ್ಕೊಳಕ್ಕೆ ಯೋಚನೆ ಮಾಡಿ. IT ಸ್ವಲ್ಪ ಕಷ್ಟ ಇದೆ, ಒಂದು ಸ್ವಲ್ಪ ನೋಡಬೇಕು ಈ ಥರ ಮಿಡ್ ಕ್ಯಾಪ್ ITಗಳದ್ದು ಯಾವ ರೀತಿ ಶೇಪ್ ಆಗುತ್ತೆ, ಈಗ ಟ್ರಂಪ್ ಅವ್ರು ಬಂದ ಮೇಲೆ ಏನೇನು ಚೇಂಜಸ್ ಆಗುತ್ತೆ ಅನ್ನೋದ್ರ ಮೇಲೆ ಇವ್ರದ್ದು ಭವಿಷ್ಯ ನಿಂತಿದೆ. ಸೊ ಬೆಟರ್ ಟು ಬಿ ವಿತ್ ಬಿಗ್ ಪ್ಲೇಯರ್ಸ್ ಅಂತ ಹೇಳ್ತೀನಿ IT ಸೆಕ್ಟರಲ್ಲಿ ನೋಡೋದಾದ್ರೆ. ಈಗ ಅದೇ ರೀತಿಗೆ ಸ್ವಿಗ್ಗಿ IPO ಓಪನ್ ಆಗಿ ಅದೇ ರೇಂಜಲ್ಲಿದೆ. ಸೊ ತಗೋಣ ಸ್ವಿಗ್ಗಿ IPOನಲ್ಲಿ ಏನಾಗುತ್ತೆ ಅಂತ. NTPC ಗ್ರೀನ್ IPO ಬರ್ತಾ ಇದೆ ನಾಳೆಯಿಂದ. ಸೊ ಗ್ರೇ ಮಾರ್ಕೆಟೆಲ್ಲ ನೀವು ನೋಡ್ತೀರಾ ಅಂದರೆ ₹1-2 ನಡೀತಾ ಇರ್ಬೋದು. ಬಟ್ ಲಾಂಗ್ ಟರ್ಮಲ್ಲಿ ಯಾರು ಇನ್ವೆಸ್ಟ್ ಮಾಡ್ತೀರಾ ಅಂತಂದರೆ 10,000 ಕೋಟಿ ಇಶ್ಯೂನ ತರ್ತಾ ಇದ್ದಾರೆ NTPC ಗ್ರೀನು. ಲಾಸ್ಟು ನವೆಂಬರ್ 13ನೇ ತಾರೀಕು ಗುರುವಾರ ಅನ್ಸುತ್ತಲ್ವ, ಅವತ್ತು ರೆಡ್ ಹೇರಿಂಗ್ ಪ್ರಾಸೆಸ್ ಆಗಿದ್ದವ್ರದ್ದು. ಅವತ್ತು ಯಾರ್ಯಾರ ಹತ್ರ ಡಿಮ್ಯಾಟ್ ಖಾತೆಯಲ್ಲಿತ್ತು ಅವರು ಶೇರ್ ಹೋಲ್ಡರ್ ಕೋಟಾದಲ್ಲಿ ಎಲಿಜಿಬಲ್ ಆಗಿರ್ತಾರೆ. ಬಟ್ ನಾನು ಅವತ್ತು ಬೈ ಮಾಡಿದೆ. ಬಟ್ ಇಂಡಿಯಾದಲ್ಲಿ T+1 ಸೆಟಲ್ಮೆಂಟ್ ಇರೋದ್ರಿಂದ ಹೋಪ್ಫುಲಿ ನಾನು ಶೇರ್ ಹೋಲ್ಡರ್ ಕೋಟಾದಲ್ಲಿ ಇರೋದಿಲ್ಲ. ಸದ್ಯಕ್ಕೆ ನಾನು ಅಪ್ಲೈ ಮಾಡೋ ಥರ ಯೋಚನೆ ಮಾಡ್ತಾ ಇಲ್ಲ, ಯಾಕೆಂತಂದರೆ ಲಿಸ್ಟ್ ಆದಮೇಲೆ ನೋಡಿ ನಿಮಗೆ ಡಿಸ್ಕೌಂಟಲ್ಲಿ ಸಿಗುತ್ತೆ, ಅದರಲ್ಲಿ ನೀವು ತೊಗೊಂಡು ಹೋಗ್ಬೋದು. ಯಾಕೆ ಲಿಸ್ಟ್ ಆದಮೇಲೆ ಡಿಸ್ಕೌಂಟಲ್ಲಿ ಸಿಗುತ್ತೆ ಅಂತ ಹೇಳಿದೆ ಅಂತಂದರೆ, ಮಾಮಾ ಅರ್ತ್ ಅಂತ ಒಂದು ಕಂಪ್ನಿ ಬಗ್ಗೆ ಕೇಳಿರ್ಬೋದು ನೀವು. ಆ ಮಾಮಾ ಅರ್ತ್ ಕಂಪನಿ ಇವತ್ತು ತುಂಬ ಒಂದು ದೊಡ್ಡದಾಗಿ ಫಾಲ್ ಆಗಿದೆ. ಸೊ ಮಾಮಾ ಅರ್ತು ಅದ್ರದ್ದು ಹೆಸರು ಮರೆತುಬಿಡ್ತೀನಿ ನಾನು, ಇಂಡಿಯಾದಲ್ಲಿ ಏನೋ ಬೇರೆ ಹೆಸರಲ್ಲಿದೆ ಅಲ್ವಾ, ಅದು ಹೆಸರು ಮರ್ತೋದೆ ನಾನು. ಸೊ ಮಾಮಾ ಅರ್ತು ತುಂಬ ಒಂದು ದೊಡ್ಡ ಫಾಲ್ ಆಗಿದೆ. ಹೆಸರು ನೆನಪಾಗ್ತಾ ಇಲ್ಲ ನನಗೆ. ಅದು ಮಾಮಾ ಅರ್ತ್ ಅಂತ ಲಿಸ್ಟ್ ಆಗಿಲ್ಲ, ಅದು 20% ಮನಾಸ ಅಂತ ಏನೋ ಇದೆ, ಅದು ಮರ್ತೋಗಿದೆ ನನಗೆ. ಇಟ್ಸ್ ಓಕೆ. ಬಟ್ 20% ಫಾಲ್ ಆಗಿದೆ ಇವತ್ತು ಮಾಮಾ ಅರ್ತ್ ಸ್ಟಾಕು. ಸೊ ಇತ್ತೀಚೆಗೆ IPO ಬಂದಿದ್ದೆಲ್ಲ IPO ಲೆವೆಲ್ಗಿಂತ ಕೆಳಗಡೆ ಸಿಗುತ್ತೆ. ಸೊ ಅರ್ಜೆಂಟ್ ಏನು ಬೇಕಾಗಿಲ್ಲ, ಲಾಂಗ್ ಟರ್ಮಲ್ಲಿ ಒಳ್ಳೇದು ಅನಿಸ್ತು ಅಂತಂದ್ರೆ ಲಿಸ್ಟ್ ಆಗಲಿ ಬಿಡಿ, ಲಿಸ್ಟ್ ಆದಮೇಲೆ ನೋಡ್ಕೊಂಡು ಹೋಗೋಣಂತೆ. ಯಾಕೆ ಆ್ಯಡ್ ಮಾಡ್ಕೊಂಡು ಸಿಗುತ್ತೋ ಇಲ್ವೋ, ನೆಗೆಟಿವ್ ಲಿಸ್ಟಿಂಗ್ ಆಗುತ್ತೋ ಈ ಥರ ಎಲ್ಲ ಯೋಚನೆ ಮಾಡೋಕ್ಕಿಂತ ಬಂದಮೇಲೆ ನಿಮ್ಗೆ ಚೆನ್ನಾಗಿ ಅನಿಸಿದೆ ಅಂದರೆ ಆವಾಗ ತೊಗೊತ ಹೋಗ್ಬೋದು. ಅದೇ ರೀತಿಯಾಗಿ ಗೋಲ್ಡು ನೋಡಿ ಮಾತಾಡ್ಕೊಂಡಿದ್ವಿ, ಈ ಲೆವೆಲ್ ಬಂತು ಅಂತಂದರೆ ಈ ಲೆವೆಲಿಂದ ಗೋಲ್ಡು ಎಲ್ಲಿ ಬೇಕಾದರೂ ಎದ್ದೇಳ್ಬೋದು. ಈ 100-day ಮೂವಿಂಗ್ ಆ್ಯಾವರೇಜಿಂದ 200-day ಮೂವಿಂಗ್ ಆ್ಯಾವರೇಜು ವೆರಿ ಇಂಪಾರ್ಟೆಂಟ್ ಲೆವೆಲ್ ಆಗಿರುತ್ತೆ. 74,000ದಿಂದ 71,000 ಲೆವೆಲ್ ಅಂತ. ಅದೇ ರೀತಿಯಾಗಿದೆ ಇವಾಗ 73,000 ಈ ಲೆವೆಲ್ಗೆ ಬಂದು ಅಲ್ಲಿ ಒಂದು ಹ್ಯಾಮರ್ ಕ್ಲೋಸಿಂಗ್ ಮಾಡಿತ್ತು, ಅಲ್ಲಿಂದ ಒಂದು ಶಾರ್ಪ್ ಆಗಿ ಇವಾಗ ಗೋಲ್ಡು ರೈಸ್ ಆಗೋ ಥರ ಕಾಣಿಸ್ತಾ ಇದೆ. ಅಪ್ಪಿತಪ್ಪಿ 75,000 ಲೆವೆಲ್ನ ಮತ್ತೆ ಬ್ರೇಕಾಗಿ ಮೇಲ್ಗಡೆ ಹೋಯಿತು ಅಂತಂದರೆ ಗೋಲ್ಡು ತುಂಬ ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಇದೆ. ಇಲ್ಲ ಇಲ್ಲಿ ಕನ್ಸಾಲಿಡೇಟ್ ಆಗಿ ಮತ್ತೆ ನೆಗೆಟಿವ್ ಬಂತು ಅಂದರೆ ಒಂದ್ಸಲ ಈ ಲೆವೆಲ್ನ ಟೆಸ್ಟ್ ಮಾಡಕ್ಕೆ ಬರ್ಬೋದು. ಅದು ಹೇಗೇನು ಹೇಳ್ತಾ ಇದ್ದೀನಿ, ಬೆಸ್ಟ್ ಲೆವೆಲು ಲಾಂಗ್ ಟರ್ಮಲ್ಲಿ ಯಾರಾದರೂ ಆ್ಯಡ್ ಮಾಡ್ಕೋಬೇಕು ಅಂತಿದ್ದೀರಾ ಅಂದರೆ. ಸೊ 75,000ನ ಏನು ಮಾಡುತ್ತೆ ಗೋಲ್ಡು ಅನ್ನೋದನ್ನು ನೋಡ್ತಾ ಹೋಗೋಣಂತೆ. USD INR ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಇಲ್ಲಿ ಡಾಲರಲ್ಲಿ ಫಾಲ್ ಆಯಿತು ಅಂತಂದರೆ ಗೋಲ್ಡು ರೈಸ್ ಆಗುವಂಥ ಸಾಧ್ಯತೆ ದೊಡ್ಡದಾಗಿದೆ. ಸೊ ಎಲ್ಲ ಒಂದಕ್ಕೊಂದು ರಿಲೇಟೆಡ್ ಆಗಿರುತ್ತೆ. ಆವಾಗ ಬ್ಯಾಂಕಿಂಗ್ಗೆ ಪಾಸಿಟಿವ್, ITಗೆ ನೆಗೆಟಿವ್. ಇವತ್ತು ನೋಡಿ ನಿಮ್ಗೆ ಕ್ಲೀನಾಗಿ ಗೊತ್ತಾಗ್ತಾ ಹೋಗುತ್ತೆ. IT ನೆಗೆಟಿವ್ ಆಗಿದೆ, ಆದರೆ ಇವತ್ತು ಬ್ಯಾಂಕ್ ಪಾಸಿಟಿವ್ ಆಗಿದೆ. ಎಲ್ಲ ಡಾಲರ್ ಡಿಪೆಂಡೆಂಟ್ ಆಗಿರುವಂಥದ್ದಾಗಿರುತ್ತೆ. ಸೊ ಇದಿಷ್ಟೇ ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಇನ್ಮೇಲೆ ಬೇಗ ಕವರ್ ಮಾಡುವಂಥ ಸಾಧ್ಯತೆಗಳಿರುತ್ತೆ, ಯಾಕಂದರೆ ಇಂಡೆಕ್ಸ್ಗಳು ಕೂಡ ಕಮ್ಮಿ ಇರೋದ್ರಿಂದ ಆ ರೀತಿ ನೋಡ್ಕೊಂಡು ಹೋಗೋಣ. ಇವತ್ತು ನಾನು ಸ್ವಲ್ಪ ಕೆಲಸದಲ್ಲೂ ಬೇರೆ ಕಡೆ ಹೋಗೋದ್ರಿಂದ ಬೇಗ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಚಾರ್ಟ್ ಸ್ಟಾಕ್ನೊಂದಿಗೆ ಭೇಟಿ ಆಗೋಣ. FIDA ಡೇಟಾ ಯಾವ ರೀತಿ ಓದೋದು ಅನ್ನೋದು ಒಂದು ಸ್ಪೆಷಲ್ ವೀಡಿಯೋ ಬಂದಿತ್ತು. ಯಾರಾದರೂ ನೋಡಿಲ್ಲ ಅಂತಂದರೆ ಈ ವಿಡಿಯೋ ಎಂಡಿಗೆ ಕೊಟ್ಟಿರ್ತೀನಿ, ದಯವಿಟ್ಟು ಮಿಸ್ ಮಾಡಿಬಿಡಿ. ತುಂಬ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿ ಅದರಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಮತ್ತೊಮ್ಮೆ ಸಿಗೋಣ. ಎಲ್ರಿಗೂ ನಮಸ್ಕಾರ.